ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅದೊಂದು ಸಂಸ್ಥೆ ಕೋರ್ಟ್ ಆದೇಶದ ಮೇರೆಗೆ ಇಂಟರ್ ಲಿಂಕಿಂಗ್ ರಿವರ್ ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದ್ರೆ ಒಂದು ಸಂಸ್ಥೆನ ನೇಮಕ ಮಾಡಿದೆ. ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ. ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ, ಕೆಲವು ಆಫೀಸರ್ಸ್ ಎಲ್ಲ ಕೂಡ ಎಲ್ಲ ರಾಜ್ಯದವರು ಕೂಡ ಎಲ್ಲ ಇರ್ತಾರೆ. ಸೊ ಅದು 24ನೇ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಅನೇಕ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡತಿ ವರದಾ ಅವೆರಡೂ ಕೂಡ ಲಿಂಕ್ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲಿಂಕ್ಗೆ ನಮಗೆ 15.90 TMC ನೀರು ಕೊಡಬೇಕು. ಒಟ್ಟು 147 TMC ನೀರು ಬರ್ತದೆ. ಅದರಲ್ಲಿ 15.9 TMC ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಬಟ್ ನೀರು ಹೆಂಗ್ ಉಪಯೋಗಿಸ್ಬೇಕು, ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ. ಆಮೇಲೆ ಡೈವರ್ಷನ್ ಬೇಡ್ತಿ ವರದಾ ಅಂದ್ರೆ ನಮ್ಮಲ್ಲೇನೆ ಲಿಂಕ್, ಇದು ಇಂಟರ್ ರಾಜ್ಯ ಏನಿಲ್ಲ, ನಮ್ದೇ ರಾಜ್ಯದಲ್ಲಿರುವಂತಹ ಒಂದು ಯೋಜನೆ. 18.5 TMC ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕ್, ಬೇಡ್ತಾ ವಾದೆ ಲಿವರ್ ಲಿಂಕ್ ಒಟ್ಟು 34 TMC ನೀರು ಈ ಒಂದು ಜೋಡಣೆ ಆದ್ರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂತ ಎಲ್ಲ ತರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಶನ್ಗೆ ಬೇರೆ ಮಿನಿಮಮ್ 40 ರಿಂದ 45 TMC ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೊಂದು ಪ್ರಮುಖವಾದಂತ ವಿಚಾರ, ಈಗ ನೀವು ಅಲಾಟ್ ಮಾಡ್ಬೇಕಾದ್ರೆ ಈ ಒಂದು ಬೇಡ್ತಿ ವರದಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ 5 TMC ನೀರನ್ನ ಪ್ರತ್ಯೇಕವಾಗಿ ನೀವು ನಮ್ಗೆ ಕುಡಿಯೋ ನೀರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ 5 ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನ ಕೃಷ್ಣ ಬೇಸಿನ್ ಅಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕ್ ಅಲ್ಲಿ 5 TMC ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮ್ಗೆ ಎಕ್ಸ್ಟ್ರಾ ಅಲಾಟ್ಮೆಂಟ್, ಯಾಕೆಂದ್ರೆ ನಮ್ಗೆ ನೀರಿಗೆ ಬಹಳ ಗುಲ್ಬರ್ಗಾ ರೀಜನ್ಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ, ಅದನ್ನ ಕೊಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ನನ್ನ ಪ್ರಮುಖವಾದಂತ ವಿಚಾರ. ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ನಮ್ದು DPR ನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂತ ಹೇಳಿ MOU ಸೈನ್ ಕೂಡ ನಾವು ಮಾಡಿದೀವಿ. ಒಂದು ಪ್ರಮುಖ ಏನಂತಂದ್ರೆ ಫೇಸ್ 1 ಅಲ್ಲಿ 448 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.5 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರದಾ ಇಂಟರ್ಲಿಂಕ್ ಅಲಾಕೇಶನ್ 18 TMC ಈಗ ಅವರು ಕ್ಲಬ್ ಮಾಡಕ್ಕೆ CG ಲಿಂಕ್ ನ ಅವ್ರಿಗಾಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಇದು MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದೀವಿ, ಅಗ್ರಿ ಮಾಡಿದೀವಿ. ಇದು ಕಾಸ್ಟ್ ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗವರ್ಮೆಂಟ್, 10% ನಮ್ಮ ಸ್ಟೇಟ್ ಗವರ್ಮೆಂಟ್, ಆ ಒಂದು ವ್ಯಾಪ್ತಿಲಿ ಇದಿರ್ತದೆ. ಸೊ ಅದರಿಂದ ಎಲ್ಲೆಲ್ಲಿ ನಮ್ಗೆ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ.